ನಮಸ್ಕಾರ ರೀ. ಟಮಾಟಿ ಹಣ್ಣಿಂದ ಎಣ್ಗಾಯಿ ಮಾಡಾಕತ್ತೀವಿ ರೀ. ಗುಳ್ಗಾಯಿ ಸೌತೆಕಾಯಿ ಎಣ್ಗಾಯಿ ಮಾಡಿರ್ತೀವಿ, ಬದ್ನಿಕಾಯಿ ಎಣ್ಗಾಯಿ ಮಾಡಿರ್ತೀವಿ ರೀ, ಮತ್ತು ಹೀರೆಕಾಯಿ ಎಣ್ಗಾಯಿ ಮಾಡಿರ್ತೀವಿ ರೀ. ಇದು ಟಮಾಟಿ ಹಣ್ಣು ಸ್ಪೆಷಲ್ ನೋಡಿರಿ. ಮೈಕ್ರೋ ಹಣ್ಣು ಉದ್ದು ಬರ್ತಾವಲ್ಲ ಅವು ನೋಡ್ರಿ, ಇಲ್ಲಿ ತೋರಿಸ್ತೀನಿ ನೋಡಿರಿ. ಮಸಾಲೆ ರೆಡಿ ಮಾಡ್ಕೊಳಕತ್ತೇನೆ ನೋಡಿರಿ. ಕೊಬ್ಬರಿ ಹಾಕಿದೆ ನೋಡಿರಿ, ಒಂದು ಉಳ್ಳಾಗಡ್ಡಿ ಅದನ್ನಷ್ಟು ಹಾಕಿದೆ ನೋಡಿರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಪುದೀನ ರೀ, ಕೊತ್ತಂಬರಿ ಹಾಕಾಕತ್ತೇವೆ ನೋಡಿರಿ. ಜೀರಿಗೆ ಒಂದು ಕಾಳು ರೀ, ಒಂದು ಸ್ವಲ್ಪ, ಒಂದು ಚಮಚ ಉಪ್ಪು ರೀ, ಮತ್ತು ಒಂದು ಸ್ವಲ್ಪ ಅರಸಿನ ಪುಡಿ, ಬೆಲ್ಲ ಇದಿಷ್ಟು ಹಾಕಿರಿ. ಒಂದಿಷ್ಟು ಹಸಿ ಖಾರ ರೀ ಅರ್ಧ ಇಟ್ಕೊಂಡೇವ್ರಿ. ಮೆಣಸಿನ್ಕಾಯಿ ಬ್ಯಾಡ ಅಂತೇಳಿ ಎಣ್ಣೆ ಹಚ್ಚಿ ಮೆಣಸಿನ್ಕಾಯಿ ಹುರ್ಕೊಂಡು ಅರ್ದಿಟ್ಟೇವ್ರಿ ಖಾರನ. ಇದಿಷ್ಟು ಅರಸಿನ ಪುಡಿ ಹಾಕ್ತೇನೆ ನೋಡಿರಿ. ಮಿಕ್ಸಿಗೆ ರೆಡಿ ಮಾಡ್ಕೊತೇನೆ ರೀ. ಈಗ ಮಿಕ್ಸಿಗೆ ಹಾಕ್ಕೊಂಡೆ ನೋಡಿರಿ. ಈಗ ಅದನ್ನು ತೆಗಿಯಾಕತ್ತೇನೆ ನೋಡಿರಿ. ರೆಡಿ ಆಯ್ತು, ಸಣ್ಣಗೈತೆ ನೋಡಿರಿ. ಕಲರ್ನು ಎಷ್ಟು ಚಂದ ಕಾಣಕತ್ತೈತಿ. ಬಟ್ಲಕ್ಕೆ ತಕ್ಕೊಳಕತ್ತೇನೆ ನೋಡ್ರಿ ಅದನ್ನು. ಇದು ಪುಡಿ ಹಾಕ್ಕೊಳಕತ್ತೇನೆ ನೋಡ್ರಿ, ಎಲ್ಲ ಕಲಸಿದ್ದು. ಇದಕ್ಕೆ ಒಂದು ಬಟ್ಲ ಶೇಂಗಾದ ಪುಡಿ ಹುರಿದು ಇಟ್ಕೊಂಡೇವ್ರಿ ಮಾಡಿದ್ದು. ಅದೊಂದು ಬಟ್ಲ ತೆಗೆದು ಇದಕ್ಕೆ ಹಾಕ್ಕೊತೇನೆ ನೋಡ್ರಿ. ಈಗ ಭಾಳ ಸಿವಿ ಆಕೈತ್ರಿ ಇದು ಪಲ್ಯ. ಒಂದು ಬಟ್ಲ ಐತೆ ನೋಡ್ರಿ ಇಲ್ಲೇ ಶೇಂಗಾದ ಪುಡಿ, ಅದನ್ನಷ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೇನೆ ರೀ. ಭಾರಿ ಸಿವಿ ಆಕೈತ್ರಿ. ಒಂದೀಟು ಹೆಸರು ಜಾಸ್ತಿ ಇಟ್ಕೊಂಡು ಮಾಡಿಬಿಟ್ರೆ ಅಷ್ಟು ರುಚಿ ಆಕೈತೆ ನೋಡಿರಿ. ಮಾಡಿ ನೋಡಿರಿ ನಿಮಗೂ. ಭಾಳ ಸಿವಿ ರೀ. ಅನ್ನದ ಜೊತೆ ಆಗಲಿ, ರೊಟ್ಟಿ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ ತಿನ್ನಕ್ಕೆ ಭಾಳ ಟೇಸ್ಟ್ ರೀ. ಈ ಟಮಾಟೆ ಹಣ್ಣು ಹುಳಿ ಇರೋದಿಲ್ಲ ರೀ, ಪಲ್ಯವು ಭಾಳ ಸಿವಿ ಆಕೈತ್ರಿ. ಎಣ್ಗಾಯಿ ಎಲ್ಲ ಥರದ್ದು ಮಾಡೇವ್ರಿ. ಆದ್ರೆ ಈ ಹಣ್ಣಿಂದು ಭಾಳ ಕಡಿಮೆ ರೀ ತಿನ್ನಾರು. ನಾವು ಸ್ಪೆಷಲ್ ಅದ ರೀ ಮಾಡಾಕತ್ತಿದ್ದು. ನೋಡ್ರಿ ಎಷ್ಟು ಚಲೋ ಅದಾವ್ರಿ ಹಣ್ಣು. ಭಾಳ ಸಿವಿ ಆಕೈತ್ರಿ ಇದು. ಈ ಥರ ಕಟ್ ಮಾಡ್ಕೊಂಡೇನಿ ನೋಡಿರಿ. 3 ತಿಸುಳು ಆಗೈತೆ ನೋಡ್ರಿ. ಇದು ಅದು ಕಾಣ್ತತಿಲ್ಲ ರೀ. ಇದು ನೋಡಾಕತ್ತೀರ. ತುಂಬ್ತೇನೆ ನೋಡ್ರಿ. ಅದ್ರಾಗೆಲ್ಲ ಮಸಾಲಿನ ಅಷ್ಟು ತುಂಬ್ಕೊತೇನೆ ರೀ. ಒಂದೊಂದು ಚಮಚ 1.5 ಚಮಚ ಹಿಡಿತಾವ್ರಿ ಅವು. ಒಟ್ಟು ತುಂಬಿ ಇಡಾಕತ್ತೇನೆ ನೋಡ್ರಿ. ಇಲ್ಲಿ ಅದು ಕಾಣಕತ್ತೇವೆ ನೋಡ್ರಿ. ಸ್ವಲ್ಪ ಗಟ್ಟಿ ಇರ್ಬೇಕ್ರೆ ತುಂಬ ಮುಂದೆ, ಅಂದ್ರೆ ಮತ್ತು ದೌಡು ಅದ್ರಾಗಿಂದ ಒಟ್ಟು ಹೊರಗೆ ಬರ್ತೈತೆ ರೀ ಒಗ್ಗರಣೆ ಹಾಕಿಂದ. ಮತ್ತು ಆಮೇಲೆ ಅದ್ರದೊಟ್ಟು ಮಂದಗೆ ನೀರು ಮಾಡಿ ಮಿಕ್ಸಿಗೆ ಹಾಕೊಂಡು ಇದ್ರಾಗ ಜಾರ್ನಾಗ ಒಟ್ಟು ಇರ್ತೈತಲ್ಲ ರೀ, ಅದನ್ನ ಕೂಡಿಸಿ ಒಟ್ಟು ಹೆಸ್ರಿಗೆ ಹಾಕೊಳಕ್ಕೆ ಬರ್ತೈತೆ. ತುಂಬಕ್ಕೆ ಮಾತ್ರ ಗಟ್ಟಿ ಇರ್ಬೇಕು ರೀ, ಅಂದ್ರೆ ಕರೆಕ್ಟ್ ಕುಂದಿರ್ತೈತಿ. ಈಗ ತುಂಬಿಟ್ಕೊಂಡೇನಿ ರೀ. ಒಗ್ಗರಣೆ ಹಾಕ್ತೇನೆ ನೋಡ್ರಿ. ಈಗ ಎಣ್ಣೆ ಹಾಕ್ಕೊಂಡೆ, ಸಾಸಿವೆ ಜೀರಿಗೆ ಅಷ್ಟು, ಕರಿಬೇವು ಒಂದು ಸ್ವಲ್ಪ. ಈಗ ಕರಿಬೇವು ಹಾಕಿದಕ್ಕೆ ತಾಟ್ ಮುಚ್ಚೇನ್ರೆ. ಎಣ್ಣೆ ಹಾಕಿದ್ದು ಸಿಡಿತೈತೆ ಅಂತೇಳಿ ಕರಿಬೇವಿನ ಎಲೆ ನೋಡ್ದ ಟಕ ಕುಣ್ಯಾಕತ್ತಾವ. ಒಂದ ಹಾಕ್ತೇನೆ ನೋಡ್ರಿ. ಈಗ ಇವನ್ನ ಹಾಕಿದ ಮೇಲೆ ಬರಕನಕ್ಕೆ ಅಡ್ಡಾಡಿಸ್ಬೇಡ್ರಿ. ಮ್ಯಾಗ ಮಂದಗೆ ಅದ್ರ ನೀರು ಇರ್ತೈತಲ್ಲ ರೀ, ಅದನ್ನು ಅಷ್ಟು ಕಲಿಸಿ ಮತ್ತೊಟ್ಟು ಮಸಾಲೆ ಉದಿರ್ತೈತೆ ಅದು, ಅದನ್ನು ಹಾಕಾಕತ್ತೇನೆ ನೋಡ್ರಿ. ಈಗ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ತಾಟ್ ಮುಚ್ಕೋಬೇಕ್ರಿ. ಅಂದ್ರೆ ಒಂದು ಸ್ವಲ್ಪ ಬೆಂದಂಗಾಗಿಂದ ತಿರ್ಕೊಳಕ್ಕೆ ಕರೆಕ್ಟ್ ಬರ್ತೈತೆ ರೀ. ಈಗ ಮೆಲ್ಲಕ್ಕೆ ತಿರ್ಬೇಕ್ರೆ ಚಮಚಲೆ, ಅಂದ್ರೆ ಒಟ್ಟು ಬೆಂದವ್ರೆ ಅವು. ಇನ್ನೊಂದು 10 ನಿಮಿಷ ಕುದಿಸ್ಕೊಂಡ್ರಿ ಅದು ಟಮಾಟೆ ಹಣ್ಣು ಅಗದಿ ಕರೆಕ್ಟ್ ಬೆಂದಿರ್ತಾವ್ರಿ. ಭಾರಿ ಚಲೋ ಆಗಿರ್ತೈತೆ ರೀ. ಹಿಂಗೆ ಖಜ್ಜರ ತಿಂದಂಗೆ ನೋಡ್ರಿ. ಏನು ಹುಳಿ ಇರೋದಿಲ್ಲ, ಏನಿಲ್ಲ, ಅಷ್ಟು ಚಲೋ ಆಗಿರ್ತೈತೆ. 10 ನಿಮಿಷಕ್ಕನ ಕುದ್ದ ಬಿಡ್ತೈತೆ ರೀ. ಅದು ಇಳಿಸ್ತೇನೆ. ತಾಟ್ ಮುಚ್ಚಿದೆ ನೋಡಿರಿ. ಟಮಾಟಿ ಹಣ್ಣಿಂದು ಎಣ್ಗಾಯಿ ರೆಡಿ ಆಯ್ತು ನೋಡಿರಿ. ಎಷ್ಟು ಚಂದ ಕಾಣಕತ್ತೈತೆ ನೋಡಿರಿ. ಒಂದು ಟಮಾಟೆ ಹಣ್ಣು ಅದ್ರ ಕುಟಾಗ ಒಂದಿಷ್ಟು ಮಸಾಲೆದು ಅರ್ದಿದ್ದಿರ್ತವೆ ಇದು ಕುದ್ದೈತಲ್ಲ ರೀ, ಅದನ್ನೊಂದು ಸ್ವಲ್ಪ ಹಚ್ಕೊಂಬಿಡ್ರಿ. ಹಂಗೆ ಭಾಳ ಟೇಸ್ಟ್ ಬರ್ತೈತೆ ನೋಡಿರಿ. ರೊಟ್ಟಿ ಕೂಡಲಿ, ಚಪಾತಿ ಕೂಡಲಿ, ಅನ್ನದ ಜೊತೆ ಅಂತೂ ಅಷ್ಟು ರುಚಿ ಬರ್ತೈತೆ ನೋಡಿರಿ. ನಾನು ಒಂದಿಟ್ಟು ಹಾಕ್ಕೊಳಕತ್ತೇನೆ ನೋಡ್ರಿ. ಅನ್ನಕ್ಕೆ ಕೂಡ ಭಾಳ ಸಿವಿ ಆಕೈತೆ ರೀ ಅದು.
ಊಟ ಮಾಡಕ್ಕೆ ಹುಡುಗರು ಪಡುಗರು ಅಷ್ಟು ಬಡ್ಕೊತಾವೆ ನೋಡ್ರಿ ಸಣ್ಣ ಮಕ್ಳಂತರೂ ಅದ ಭಾರಿ ರುಚಿ ರೀ ಅದು ತಿನ್ನಕ್ಕೂ ಸೂಪರ್ ನೋಡ್ರಿ